ತಿನ್ಬಿಟ್ಟು ದಂಟಿನ ಗಿಡ ಬೆಳೆದಿದೆ, ಸೊಪ್ಪು ಬಿಡಿಸ್ಕೊಂಡು ನೀನು ಊಟ ಮಾಡಬೇಡ, ಶೀತ ಅಂದ್ಬಿಟ್ಟು ಹೊಂಟೋಗ್ಬಿಟ್ರು ಅಜ್ಜಿ. ಅಯ್ಯೋ, ಶೀತ ಆದರೆ ನಾನು ತಿನ್ನೋದೇ ಇಲ್ಲ, ಬೆಳೀಲಿ ಬಿಡವ ಅಂದ್ಬಿಟ್ಟೆ. ಬೆಳೀತು 3 ತಿಂಗಳ ಗಂಟು ನೀರಾಕಿ ನಲ್ಲಿ ಬೇರೆ ಇಡಿಸ್ಬಿಟ್ರು. ನೀರು ಹೋಗಿ ನಿಂತ್ಕೊಂಡು 12 ಅಡಿ ಕಾಂಪೌಂಡು, ರುದ್ರಂ ಕೃಷ್ಣ ಹೆಂಗಾರಿ ಮಲ್ಲಿದ್ದು ಬಾವಿ ಇತ್ತು. ಬಾವಿ ಇದ್ಮೇಲೆ ನಮ್ಮ ಮಕ್ಕಳು ಅಕಸ್ಮಾತು ಬಗ್ ನೋಡ್ಬಿಡ್ತಾರೆ ಅಂದ್ಬಿಟ್ಟು ಗೋಡೆ ಹಾಕಿಸ್ಬಿಟ್ಟು 2 ಕೂಸನ್ನು ಮಾಡಿಸ್ಬಿಟ್ರು. ಅಲ್ಲಿ ಬೆಳೀತಾ ಕುಚ್ಚು ನನಗೆ ಅದರ ಬೀಜಗಳೆಲ್ಲ ಇಷ್ಟು ಕುಯ್ಕೊಂಡ್ರು ಅಜ್ಜಿ. ನಾನೇನೇ ತಿನ್ಕೊಂಡು ಹೊಟ್ಟೋಗ್ತೀನಿ, ನನಗೇನೂ ಆಗಲ್ಲ, ವಯಸ್ಸಾಗಿದೆ, ನೀನು ಮಗುನ ಬಾಣ್ತಿ ತಿನ್ನಬಾರ್ದು, ಇದು ಶೀತ ಥರ ಹೇಳ್ಬಿಟ್ರು ಇರ್ತದಲ್ಲ. ಬೆಳೆತು ಅಪ್ಪ 12 ಅಡಿ ಉದ್ದಕ್ಕೂ ಬೆಳೀತು. ಹೆಂಗೆ ಬೆಳೀತು ಅಂದರೆ ಸೀಬೆ ಗಿಡ ಬೆಳೆಯಲು ಹಂಗೆ ಬೆಳೆದ್ಬಿಡ್ತು. ಗಿಡ ಬಗ್ಸಿ ಹಿಂಗೆ ಊರಿದ್ರು ಸಾಕು, ಒಂದು ಅರ್ಧ kg ಬೀಜ ಸಿಕ್ಕೋದು. ಹಣ್ಣು ಆಗೋಕ್ಕೆಲ್ಲ ಬೀಜ ಬಿಡಿಸಿ ಅರ್ಧ kg ಸಿಕ್ಕೋದು. ಎಲ್ಲನೂ ಒಂದು ಕವರಿಗೆ ತುಂಬಿದೆ. ಯಾರೂ ತಿನ್ನೋರಿಲ್ವಲ್ಲ, ನಾವು ತಿನ್ನೋಂಗಿಲ್ಲ ಅಂದ್ಬಿಟ್ಟು ಅಪ್ಪ ಏನು ಮಾಡಿಬಿಟ್ಟು, ನಮಗೆ ಬಟ್ಟೆ ಒಗಿತಾ ಇದ್ದಲ್ಲ ಅಜ್ಜಿಗೆ ಹೇಳ್ಬಿಟ್ಟು, ನೋಡಮ್ಮ, ಈ ದೊಡ್ಡ ಗಿಡ ಬೆಳೆದಿದೆ, ಅದು ಸೊಪ್ಪಿನ ಗಿಡ, ದಂಟಿನ ಗಿಡ, ಈ ತಗೊಂಡೋಗು ಬಿಡಿಸ್ಕೊಂಡು. ಅಯ್ಯೋ, ನಾವು ತಿನ್ನೋಕ್ಕದ್ದ ಸ್ವಾಮಿ, ಅಷ್ಟು ದೊಡ್ಡ ಗಿಡದಲ್ಲಿ ಬಿಡಿಸ್ಕೊಂಡು ಒದ್ದೋಗಿದೆ ಸೊಪ್ಪು, ನಿನ್ನ ಮನೆ ಕತ್ತೆ ತಿನ್ನಲಿ ಹೋಗು ಅಂದರು. ದಿನ 2 ಹೊರ ಹೊತ್ಕೊಂಡು ಹೋಗೋಳು. ಮಗನ ಕೈಲೊಂದು ಹೊರ ಒರೆಸ್ಕೊಂಡು ತಾನೊಂದು ಹೊರ ಸೌದೆ ಹೊರಕೊಂಡು ಒರೆಸ್ಕೊಂಡು ಹೋಗೋಳು ಕತ್ತೆ ತಿನ್ನೋಕ್ಕೆ. ತಿಂಗಳನ್ಗಟ್ಟಲೆ ತಿಂದರು. ಹಣ್ಣಾಗೋಯ್ತದ ಸ್ವಾಮಿ, ಇಲ್ಲಿಂದ ತಗೊಂಡೋಗಿ ನಾ ಗಿಡ ತಿನ್ನಲಿ ಅಂತ ಹಾಕಿದೆ, ಅವು ಕಾಲಲ್ಲಿ ಒದ್ಬಿಡ್ತವೆ ಅಂತ ಹೇಳ್ದೆ ಬಂದು. ಆಮೇಲೆ ನಮಗೆ